ಒಂದು ಪರ್ಸನಾಲಿಟಿ ಅನ್ನೋದು ಬೇಕು, ಅದು ಅವನಿಗಿಲ್ಲ. ಒಂದು ಸಿಂಪತಿ ಇಟ್ಕೊಂಡು ಬದುಕು ಆಟ ಆಡೋನ ಹತ್ರ ನಮ್ಮ ಜೊತೆ ಮಾತಾಡೋಕೆ ಏನಿಲ್ಲ ಅಂತ ಮೈಕಲ್ ಅವರು ಇಲ್ಲಿ ಪ್ರತಾಪ್ ಅವ್ರಿಗೆ ಹೇಳ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಒಂದು ಹೊಸ ಟಾಸ್ಕ್ನ ನೀಡಿದ್ದಾರೆ, ಒಂದು ಚಟುವಟಿಕೆನ. ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಒಂದೇ ನೀವೇನಾದ್ರು ಬಿಗ್ ಬಾಸ್ ಆಗಿದ್ರೆ ಯಾರನ್ನ ಎಲಿಮಿನೇಟ್ ಮಾಡಕ್ ಇಷ್ಟ ಪಡ್ತಿದ್ರಿ ಅಂತ ಹೇಳಿದಾಗ ಒಂದ್ ಕಡೆ ಸಂಗೀತ ಅವರು ಮತ್ತೆ ಪ್ರತಾಪ್ ಅವರು ಮೈಕಲ್ ಅವ್ರ ಹೆಸರನ್ನ ತಗೊಳ್ತಾರೆ. ಏನಪ್ಪಾ ಅಂದ್ರೆ ಈ ನಡುವೆ ಏನೋ ಸುಮ್ಮನೆ ಅನಾವಶ್ಯಕ ಒಂದು ಪದನ ಇಟ್ಕೊಳ್ಳೋದನ್ನ ಮತ್ತೆ 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 ಚುಚ್ಚಿ ಮಾತಾಡ್ತಾ ಇರ್ತಾರೆ, ಹಾಗಾಗಿ ಅಂತ ಸಂಗೀತ ಅವರು ಹೇಳ್ತಾರೆ. ಅದಕ್ಕೆ ಮೈಕಲ್ ಅವರು ಆಮೇಲೆ ರಿಪ್ಲೈ ಕೊಟ್ಟಂಗೆ ಕಾಣ್ತದೆ. ಏನಪ್ಪಾ ಅಂದ್ರೆ, ಐ ಡೋಂಟ್ ಲೈಕ್ ಯು ಅಷ್ಟೇ ಅದಕ್ಕೆ ಅಂತ. ಸೊ ನನ್ಗನ್ಸುತ್ತೆ ಐ ಡೋಂಟ್ ಲೈಕ್ ಯು ಅನ್ನೋದು ಬಿಗ್ ಬಾಸ್ ಮನೆಯ ಆಟದಲ್ಲಿ ಬರ್ದೇ ಇರುವಂತಹ ಪದ. ಕಾರಣ ಏನಪ್ಪಾ ಅಂತಂದ್ರೆ, ಮನೆ ಅಂತ ಬಂದಾಗ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರದ್ದೇ ಒಂದು ಪ್ರಪಂಚ ಆಗಿರುತ್ತೆ, ಅವ್ರದ್ದೇ ಒಂದು ಸಾಮ್ರಾಜ್ಯ ಆಗಿರುತ್ತೆ, ಅವ್ರದ್ದೇ ಒಂದು ಕನಸಿನ ಕೋಟೆ ಆಗಿರುತ್ತೆ. ಅಲ್ಲಿ ಎಲ್ಲರೂ ಹೊಂದಾಳ್ಕೊಂಡು ಸಮಬಾಳ್ವೆನ ನಡೆಸಬೇಕು. ಆದ್ರೆ ಅಲ್ಲಿ ಕೆಲವೊಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ್ಲಿಂತನೂ ಕ್ಯಾರಿ ಆಗ್ತಾನೆ ಇದೆ. ಸಂಗೀತ ಅವರು ಅದನ್ನ ಅಪಾಲಜಿ ಕೇಳಿದ್ದು ಆಯ್ತು, ಅದಕ್ಕೋಸ್ಕರ ವೈಟ್ ರೋಸ್ ಕೊಟ್ಟಿದ್ದು ಆಯ್ತು. ಮೈಕಲ್ ಅವರು ಅದನ್ನ ಕನ್ಸಿಡರ್ ಮಾಡಿಲ್ಲ ಅಂತ ಅನ್ಸುತ್ತೆ. ಅವರು ಐ ಡೋಂಟ್ ಲೈಕ್ ಯು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಮೈಕಲ್ ಸಂಗೀತ ಅವ್ರು ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ ಮಿಂಗಲ್ ಆಗೋದಕ್ಕೆ, ಅದ್ರ ಜೊತೆ ಜಾಸ್ತಿ ಮಾತಾಡೋಕ್ಕೆ, ಬರೆಯೋದಕ್ಕೆ, ಚೆನ್ನಾಗಿ ಆಟ ಆಡೋದಕ್ಕೆ. ಅದು ಮೈಕಲ್ ಅವ್ರ ಕಡೆಯಿಂದ ಆಗ್ತಾ ಇಲ್ಲ. ಯಾವಾಗ್ಲೂ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗಕ್ ಸಾಧ್ಯ, ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಕ್ ಆಗಲ್ಲ. ಅದನ್ನ ಅವರು ಅರ್ಥ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಬೋದಾಗಿತ್ತು. ಅಂಡ್ ಪ್ರತಾಪ್ ಅವರು ಸಹ ಮೈಕಲ್ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಚೆನ್ನಾಗಿ ಎಲ್ಲೊಂದ್ರೆ ಆಟ ಹೋಗ್ತಾ ಇರ್ಬೇಕಾದ್ರೆ ಬೇರೆಯವ್ರ ತಲೆಗೆ ನನ್ನ ಬಗ್ಗೆ ಇಲ್ದಿರೋದನ್ನ ತುಂಬಾ ಪ್ರಯತ್ನ ಪಡ್ತಾರೆ, ಹಾಗಾಗಿ ಅಂತ. ಆಗ ಮೈಕಲ್ ಕೊಟ್ಟಿರುವಂತ ಉತ್ತರ ಏನಪ್ಪಾ ಅಂದ್ರೆ, ಅವ್ನ ಪರ್ಸನಾಲಿಟಿ ಅನ್ನೋದೇ ಇಲ್ಲ, ಅವನು ಸಿಂಪತಿಯಿಂದ ಬದುಕ್ತಾ ಇರೋದು, ಅವನ ಹತ್ರ ಆಟಕ್ಕೆ ಅಥವಾ ಮಾತಾಡೋಕೆ ಏನು ಇಲ್ಲ ಅಂತ ಮೈಕಲ್ ಅವ್ರು ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ಪ್ರತಾಪ್ ಅವರು ಸಿಂಪತಿಯಿಂದ ಆಟ ಆಡ್ತಿದ್ದಾರಾ ಅಥವಾ ಮೈಕಲ್ ಅವ್ರಿಗೆ ಅದು ಸಿಂಪತಿಯಾಗಿ ಕಾಣಿಸ್ತಿದ್ಯಾ? ಜೊತೆಗೆ ಪ್ರತಾಪ್ ಅವ್ರಿಗೆ ಒಂದು ಪರ್ಸನಾಲಿಟಿ ಅನ್ನೋದೇ ಇಲ್ಲ ಅಂತ ಮೈಕಲ್ ಅವ್ರು ಹೇಳ್ತಾ ಇದ್ದಾರೆ. ಮೈಕಲ್ ಅವರು ಇವರಿಬ್ಬರಿಗೂ ಹೇಳಿರುವಂತ ಕಮೆಂಟ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ಅಂಡ್ ಎಲಿಮಿನೇಟ್ ಯಾರು ಆಗ್ಬೇಕು, ನೀವು ಬಿಗ್ ಬಾಸ್ ಆಗಿ ಅಥವಾ ನಿಮ್ಗೊಂದು ಅವಕಾಶ ಸಿಕ್ಕಿತ್ತು ಅಂದ್ರೆ ಯಾರನ್ನ ಎಲಿಮಿನೇಟ್ ಮಾಡಕ್ ಇಷ್ಟಪಡ್ತಿದ್ರಿ ಅಂತ ಹೇಳಿ. ನನಗನ್ಸುತ್ತೆ ಮೈಕಲ್ ಮತ್ತೆ ಸಂಗೀತ ಮಧ್ಯೆ ಯಾವತ್ತೂ ಸರಿ ಹೋಗದ ಸಂಬಂಧ ಅಂತ ಜನಗಳು ಅದೇ ಕಮೆಂಟ್ ಹಾಕ್ತಾ ಇದ್ದಾರೆ ವೀಕ್ಷಕರು. ಕಾರಣ ಏನಪ್ಪಾ ಅಂದ್ರೆ, ಸಂಗೀತ ಅವ್ರು ಎಷ್ಟೇ ಎಫರ್ಟ್ ಹಾಕ್ತಾರೆ, ಮಾತಾಡ್ಬೇಕು, ಮಿಂಗಲ್ ಆಗ್ಬೇಕು, ಬೆರಿಬೇಕು, ಅವ್ರ ಜೊತೆ ಒಂದು ಒಳ್ಳೆ ರ್ಯಾಪ್ ಒಂದು ಬಾಂಡ್ ಚೆನ್ನಾಗಿ ಇಟ್ಕೋಬೇಕು ಅಂತ. ಆದ್ರೆ ಮೈಕಲ್ ಅವ್ರ ಕಡೆಯಿಂದ ಯಾವುದೇ ರೀತಿಯ ಎಫರ್ಟ್ಸ್ ಬರ್ದೇ ಇರೋ ಕಾರಣ ಅದರಲ್ಲೂ ಐ ಡೋಂಟ್ ಲೈಕ್ ಯು ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಂಡ್ ಯಾರ್ಯಾರು ಮನೆಯಿಂದ ಎಲಿಮಿನೇಟ್ ಆಗ್ಬೇಕು ಅಂತ ಇಷ್ಟಪಡ್ತಾರೆ ಅವ್ರು ಬಿಗ್ ಬಾಸ್ ಆದ್ರೆ ಅಂತ ಮುಂದೆ ಅಪ್ಡೇಟ್ ಮಾಡ್ತೀನಿ. ಅಂಡ್ ನಿಮ್ಗೆ ಬಿಗ್ ಬಾಸ್ ಅಪ್ಡೇಟ್ಸ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೊತೆಗೆ ನಿಮ್ಗೆ ನಿಮ್ಮ ಅನಿಸಿಕೆ ಏನು ಅಂತಾನೂ ಕಮೆಂಟ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ನ ಪ್ರೀತಿಯಿಂದ ಓದ್ತಾ ಇರ್ತೀನಿ. ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಮುಂದಿನ ಅಪ್ಡೇಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್.